ಬೆಂಗಳೂರಿನ ಶೇಷಾದ್ರಿಪುರಂ ಬಳಿ ಶ್ರೀ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಶ್ರೀ ಪೆರಂಬದೂರ್ಗೆ ಜ್ಯೋತಿ ಯಾತ್ರೆ ತೆರಳುವ ಸಂದರ್ಭದಲ್ಲಿ ಜ್ಯೋತಿಯನ್ನು ಹೊತ್ತು ತೆರಳಲಾಯಿತು. ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಶ್ರೀ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಅಧ್ಯಕ್ಷರಾದ ಜಯಪ್ರಕಾಶ್, ಉಪಾಧ್ಯಕ್ಷರಾದ ಆನಂದ್, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸರವಣ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ರಘುನಾಥ್, ನವೀನ್ ಕುಮಾರ್ ರಾಥೋಡ್, ರಾಜ್ ಕಾರ್ತಿಕ್, ರಮೇಶ್, ಸಂಪತ್ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ಉಮೇಶ್ ಬಾಬು, ವಿ ಸತ್ಯ, ಸಂತೋಷ್, ಕಿಲಾನಿ ರೋಡ್ ಮಧು, ದರ್ಶನ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೇ 21ನೇ ತಾರೀಕು ರಾಜೀವ್ ಗಾಂಧಿ ಅವರ ಏನು ಶ್ರೀಪೆರಂಬದೂರಲ್ಲಿ ಹತ್ಯೆ ಆಯಿತು. ನಿಜವಾಗಲೂ ದೇಶಕ್ಕೆ ದೊಡ್ಡ ನಷ್ಟ ಅದು. ಇನ್ನು ಬಹಳಷ್ಟು ವರ್ಷಗಳು ರಾಜೀವ್ ಗಾಂಧಿ ಅವರು ನಮ್ಮ ದೇಶಕ್ಕೆ ಸೇವೆ ನೀಡುವಂಥ ಅವಕಾಶ ಇತ್ತು. ಬಹುಶಃ ಅದಾಗದೇ ಹೋಗಿದ್ದರೆ ಇವತ್ತು ಕೂಡ ರಾಜೀವ್ ಗಾಂಧಿ ಅವರು ನಮ್ಮ ಜೊತೆಲಿ ಇರ್ತಾಯಿದ್ರು. ಆದರೆ ಆ ದುರ್ಘಟನೆ ಇವತ್ತು ನಾವು ಅದನ್ನು ಯೋಚನೆ ಮಾಡಿದಾಗ ಯಾವ ರೀತಿಯಾಗಿ ಒಬ್ಬ ಅತ್ಯಂತ ದೇಶದ ಬಗ್ಗೆ ಅಭಿಮಾನ, ಕಾಳಜಿ ಇದ್ದಂಥ ಒಬ್ಬ ದೊಡ್ಡ ನಾಯಕನ ಕಳ್ಕೊಂಡು ಇವತ್ತು ಅವರ ಹೆಸರನ್ನು ಶಾಶ್ವತವಾಗಿ ಅವರ ನೆನಪು ನಾವು ಉಳಿಸ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬೆಂಗಳೂರು ನಗರದಿಂದ ಶ್ರೀಪೆರಂಬದೂರವರೆಗೂ ಹೋಗಿ ಅಲ್ಲಿ ಅವರ ಒಂದು ಸಮಾಧಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ ವಾಪಸ್ ಬರ್ತಕ್ಕಂಥದ್ದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ. ನಮ್ಮೆಲ್ಲ ಯುವಕ ಮಿತ್ರರೆಲ್ಲ ಸೇರಿ ಯಾತ್ರಾ ಕಮಿಟಿಯವರೆಲ್ಲ ಹೋಗಿ ಬರ್ತಾ ಇದ್ದಾರೆ. ಅದರಿಂದ ನಾವೆಲ್ಲ ಇವತ್ತು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಬೀಳ್ಕೊಡುಗೆ ಇಲ್ಲಿ ನಾವು ಮಾಡೋದಕ್ಕೆ ಇಲ್ಲಿ ಬಂದಿದ್ದೇವೆ. ಮತ್ತು ರಾಜೀವ್ ಗಾಂಧಿಯವರ ಹೆಸರು ಒಂದು ಶಾಶ್ವತವಾಗಿ ಇರ್ತಕ್ಕಂಥದ್ದು ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ.